ಸಾಹಿತ್ಯ ಲೋಕದ ಮೇರು ವ್ಯಕ್ತಿತ್ವ ಪ್ರೊಫೆಸರ್ ಮಲೆಯೂರು ಗುರುಸ್ವಾಮಿ ಅವರೊಂದಿಗೆ ಸುದ್ದಿ ಬುದ್ಧಿ ದಿನಪತ್ರಿಕೆ ನಡೆಸಿದ ಅಪರೂಪದ ವಿಶೇಷ ಸಂದರ್ಶನ. ಅವರ ಅಗಲಿಕೆಯ ನಂತರ ಮೊದಲ ಬಾರಿಗೆ ಇದೀಗ ನಿಮ್ಮ ಮುಂದೆ. ಸುದ್ದಿ ಬುದ್ಧಿ ದಿನಪತ್ರಿಕೆಯ ಓದುಗರಿಗೆ ನನ್ನ ಆತ್ಮೀಯ ನಮಸ್ಕಾರ. ಸಾಹಿತ್ಯ ನನ್ನ ಬದುಕಿನ ಪಯಣದ ಸಾರ್ಥಕ ಸಂಗಾತಿ. ನಮಸ್ಕಾರ. ಇಂದು ಸುದ್ದಿ ಬುದ್ಧಿ ದಿನಪತ್ರಿಕೆ ಚೀಫ್ ಗೆಸ್ಟ್ ಆಗಿ ಈ ನಾಡಿನ ಪ್ರಸಿದ್ಧ ಬರಹಗಾರರು, ವಿದ್ವಾಂಸರು, ಹಿರಿಯರೂ ಆದಂತಹ ಪೂಜ್ಯ ಶ್ರೀಯುತ ಮಲೆಯೂರು ಗುರುಸ್ವಾಮಿರವರು ಆಗಮಿಸಿದ್ದಾರೆ. ಅವರಿಗೆ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸಿದ್ದಾರೆ. ಸರ್, ಚೀಫ್ ಗೆಸ್ಟ್ ಅಲ್ಲಿ ನಾವು ಸಮಾಜದ ಒಂದಷ್ಟು ಸಾಧಕರನ್ನ, ಅವರ ಚಿಂತನೆಗಳನ್ನ ಜನರಿಗೆ ವರ್ಗಾಯಿಸಬೇಕು ಅನ್ನುವಂತಹ ದೊಡ್ಡ ಹಂಬಲವನ್ನು ಹೊತ್ತು ನೇರವಾದಂತಹ ವಿಚಾರಗಳ ಮೂಲಕ ಸಮಾಜದ ಪರಿವರ್ತನೆಗೆ ಪೂರಕವಾಗಿ ಪ್ರೇರಣೆಯಾಗಿ ಮಾಡಬೇಕು ಅನ್ನುವಂತಹ ದೊಡ್ಡ ಹಂಬಲವನ್ನು ಹೊತ್ತಿದ್ದರು. ನೀವು ಸಾಹಿತ್ಯದ ಮೂಲಕ ಹೆಚ್ಚು ಶಿಕ್ಷಕರಾಗಿ, ಉಪನ್ಯಾಸಕರಾಗಿ, ವಿವಿಧ ಅಕಾಡೆಮಿಗಳ ಅಧ್ಯಕ್ಷರಾಗಿ, ಮಾರ್ಗದರ್ಶಕರಾಗಿ ತುಂಬ ಕೆಲಸವನ್ನು ಮಾಡಿರುವಂಥದ್ದು. ಹಾಗಾಗಿ ಈ ಸಾಹಿತ್ಯದ ವ್ಯಾಪ್ತಿಯಲ್ಲಿ ಚಾಮರಾಜನಗರ ಪ್ರದೇಶವನ್ನ ತಾವು ಹೇಗೆ ಗುರುತಿಸ್ಕೊಂಡಿದ್ರಿ? ಈ ಪ್ರದೇಶವನ್ನ ಕರ್ಮಭೂಮಿಯಾಗಿ ಮಾಡ್ಕೊಡೋದಕ್ಕೆ ಸಾಧ್ಯ ಆಗಿದೆ? ಮೂಲತಃ ಈ ಜಿಲ್ಲೆಯನ್ನು ಸೇರಿದ ಮಲೆಯೂರು ನಮ್ಮೂರು, ಇದು ಜೈನ ಕೇಂದ್ರ. ಅಷ್ಟೇ ಅಲ್ಲ, ಅದು ದೇವಚಂದ್ರ ಎನ್ನುವಂತಹ ದೊಡ್ಡ ಒಬ್ಬ ವಿದ್ವಾಂಸ, ಒಂದು ರೀತಿಯ ಚರಿತ್ರಕಾರ ಅವನಲ್ಲಿ ಇದ್ದ. ಅವನು ನೋಡಲಿಕ್ಕೆ ಕರ್ನಾಟಕವನ್ನು ಸರ್ವೆ ಮಾಡಿದಂತಹ ಕರ್ನಲ್ ಮೆಕೆಂಜಿ ಹುಡ್ಕೊಂಬಂದಿರ್ತಾನೆ. ಮೆಕೆಂಜಿ ಯಾಕೆ ಇಲ್ಲಿ ಬಂದ ಅಂತ ಹೇಳಿದ್ರೆ, ಈ ಭಾಗದಲ್ಲಿ ಅವನು ಸರ್ವೆ ಮಾಡುವಾಗ ಅನೇಕ ಜಾನಪದ ಅಂಶಗಳನ್ನು ಅವನು ಗುರುತಿಸ್ತಾನೆ. ಗ್ರಾಮಗಳಲ್ಲಿ, ಹಬ್ಬಗಳಲ್ಲಿ, ಜಾತ್ರೆಗಳಲ್ಲಿ ನಡೆಯುವಂತಹ ಈ ರೈತಾಪಿ ಬಂಧುಗಳ, ಕೂಲಿ ಕಾರ್ಮಿಕರ ಈ ಸಾಂಸ್ಕೃತಿಕ ಇದನ್ನು ನೋಡಿ ಆತನಿಗೆ ಒಂದು ಕುತೂಹಲ ಉಂಟಾಗ್ತದೆ. ಏನು ವಿಚಿತ್ರವಾಗಿದೆಯಲ್ಲ ಇದು ಅಂತ ಅವನ ಕುತೂಹಲದಿಂದ ಇದ್ರ ಬಗ್ಗೆ ಏನಾದರೂ ನನಗೆ ಯಾರಾದರೂ ಹೇಳೋ ಸಿಗ್ತಾರ, ಈ ವಿಷಯಗಳ ಬಗ್ಗೆ, ಇದರ ಆಳ, ಇದರ ಉದ್ದೇಶ ಏನು, ಚಾರಿತ್ರಿಕ ಮಹತ್ವ ಏನು, ಸಾಂಸ್ಕೃತಿಕ ಮಹತ್ವ ಏನು ಅಂತ ಅವನಿಗೆ ಕುತೂಹಲ ಬಂದು ಯಾರ್ಯಾರನ್ನೋ ಕೇಳ್ತಾನೆ. ನಮ್ಮ ಜನಕ್ಕೆ ಏನಾಗ್ತದೆ, ಇದನ್ನು ಆಚರಿಸ್ತಾರೆ, ಅದರ ಹಿಂದಿನ ಮಹತ್ವ, ಉದ್ದೇಶ ಸ್ಪಷ್ಟ ಗೊತ್ತಿರೋದಿಲ್ಲ. ಅವ್ನು ಯಾರೋ ಹೇಳ್ತಾರೆ, ಇಲ್ಲಿ ಕನಕಗಿರಿ ಅಂತ ಇದೆ, ಅದು ಜೈನ ಕ್ಷೇತ್ರ, ಅದು ಒಂದು 1000 ವರ್ಷಗಳ ಹಿಂದೆ ಅದರ ಪ್ರಾರಂಭ ಆಗ್ತದೆ. ಅಲ್ಲೊಬ್ಬರು ದೇವಚಂದ್ರ ಅಂತ ಇದ್ದಾನೆ, ಪೂಜಾರಿ ಇದ್ದಾನೆ. ಆತ ಸ್ವಲ್ಪ ಇದನ್ನೆಲ್ಲ ಪಂಡಿತ ಇದ್ದಾನೆ, ಅವ್ರನ್ನ ನೋಡಬಹುದು ಅಂತ. ಅವ್ರು ಕನಕಗಿರಿ ಆಚೆ 5-6 ಕಿಲೋಮೀಟರ್ ದೂರದಲ್ಲೇನೆ ಇವತ್ತು ಬೇಗೂರು ಅಂತ ಒಂದು ಇದಿದೆ, ಅಲ್ಲಿ ಗುಂಡ್ಲುಪೇಟೆ ರಸ್ತೆಯಲ್ಲಿ, ಅಲ್ಲಿ ಕ್ಯಾಂಪ್ ಮಾಡಿರ್ತಾನೆ ಆತ. ಕನಕಗಿರಿ ಬರ್ತಾನೆ, ಬಂದು ಮಾತನಾಡಿಸಿ, ಈ ಥರ ಗೊತ್ತಲ್ಲ ನನಗೆ, ನೀವು ನಮ್ಮ ಜೊತೆಯಲ್ಲಿ ಬಂದು ಈ ಭಾಗನ ಸರ್ವೆ ಮಾಡೋ ತನಕ ಜೊತೆಯಲ್ಲಿ ಇದ್ದು ನನಗೊಂದಿಷ್ಟು ಮಾಹಿತಿಗಳನ್ನು, ವಿವರಗಳನ್ನು ಕೊಡ್ಲಿಕ್ಕೆ ಸಾಧ್ಯವೇ ಅಂತ ಕೇಳ್ತಾನೆ. ಆಗ ಆತ, ನಾನು ಪೂಜಾರಿ, ಸಾಂಸಾರಿಕ ಇದನ್ನ ನಡೆಸ್ಬೇಕು ನಾನು, ಅವ್ರು ನಿಮ್ಮ ಆಸೆಯನ್ನು ಪೂರೈಸ್ತೀನಿ ಅಂತ ಕರ್ನಲ್ ಮೆಕೆಂಜಿಯ ಜೊತೆ ಈ ಭಾಗದಲ್ಲಿ ಆತ 4-5 ತಿಂಗಳು ಪ್ರವಾಸ ಮಾಡ್ತಾನೆ. ಬಂಡೀಪುರದಿಂದ ಹಿಡಿದು ಈ ಕಡೆ ಮಾದೇಶ ಬೆಟ್ಟದ ತನಕ ಪ್ರವಾಸ ಮಾಡ್ತಾನೆ. ಅಲ್ಲಿ ಕ್ಯಾಂಪ್ ಮಾಡಿದಾಗ ಆ ದಿನ ನಡೆದಂಥ ಘಟನೆಗಳನ್ನ, ಸಂದರ್ಭಗಳನ್ನ ಆತ ವಿವರವಾಗಿ ಹೇಳ್ತಾ 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 ಹೋಗ್ತಾನೆ ಅಷ್ಟೇ. ಆ ಕರ್ನಲ್ ಮೆಕೆಂಜಿ ಹೇಳ್ತಾನೆ, ಹೀಗೆ ಮಾತಾಡೋದ್ರಿಂದ ಇದು ಜನ ತಲುಪೋದಿಲ್ಲ, ಇದನ್ನ ನೀವು ಬರವಣಿಗೆ ಮಾಡಿಕೊಡು, ನಾನು ಪಬ್ಲಿಷ್ ಮಾಡ್ತೀನಿ ಅಂತ ಹೇಳ್ತಾನೆ. ಸರಿ, ಕರ್ನಲ್ ಮೆಕೆಂಜಿಯ ಮಾತಿಗೆ ಬಹಳ ಉತ್ಸಾಹ ತೋರಿದಂತಹ ದೇವಚಂದ್ರ ಅದನ್ನು ಬರವಣಿಗೆ ಎಲ್ಲ ಮಾಡಿ ಸಿದ್ಧ ಮಾಡಿಕೊಡ್ತಾನೆ, ಹಸ್ತಪ್ರತಿಯನ್ನ. ಅಷ್ಟಕ್ಕೆ ಆತನಿಗೆ ಬಂಗಾಳಕ್ಕೆ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಇಲ್ಲಿ ಸರ್ವೆ ಕಾರ್ಯ ಮುಗಿತದೆ, ಮೊಜಡಿ ಕಾರ್ಯ, ಇಲ್ಲಿ ಬಂಗಾಳಕ್ಕೆ ಟ್ರಾನ್ಸ್ಫರ್ ಆಗ್ಬಿಡ್ತದೆ. ಹಾಗಾಗಿ ತಾನು ಬಂಗಾಳಕ್ಕೆ ಹೊರಟೋದ. ಅವನಿಗೂ ಇವನಿಗೂ ಯಾವುದೇ ಕಮ್ಯುನಿಕೇಶನ್ ಇಲ್ಲಂಗೆ ಆಗ್ತದೆ. ದೇವಚಂದ್ರ ಸುಮ್ಮನೆ ಇದ್ಬಿಡ್ತಾನೆ. ಯಾರೋ ಮುಂದೆ ಬಂದವರು ಮೈಸೂರು ಮಹಾರಾಜರು, ಮಹಾರಾಜರ ಆಡಳಿತ, ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲ ಅದು. ಅರಮನೆಯಲ್ಲಿ ಇಂತಹ ಪುಸ್ತಕಗಳನ್ನ ಪಬ್ಲಿಷ್ ಮಾಡ್ತಾರೆ. ದೊಡ್ಡ ಲೈಬ್ರರಿ ಇದೆ, ಸರಸ್ವತಿ ಗ್ರಂಥ ಭಂಡಾರ ಅಂತ ಹೇಳಿ ಅರಮನೆಯ ಲೈಬ್ರರಿ ಹೆಸರು. ಇವತ್ತು ಮೈಸೂರಿನಲ್ಲಿ ಸಂಸ್ಕೃತ ಕಾಲೇಜ್ ಇದೆಯಲ್ಲ, ಅಲ್ಲಿ ಲೈಬ್ರರಿ ಇತ್ತು, ಸರಸ್ವತಿ ಗ್ರಂಥ ಭಂಡಾರ ಅಂತ ಬಹಳ ದೊಡ್ಡ ಲೈಬ್ರರಿ. ಇವತ್ತು ಅರಮನೆಯಲ್ಲಿ ಬಹಳ ದೊಡ್ಡ ಲೈಬ್ರರಿ ಇದೆ, ಗ್ರಂಥಾಲಯ ಇದೆ. ಅವ್ರು ನೀವು ಸ್ವಲ್ಪ ಅಪ್ರೋಚ್ ಮಾಡಿದ್ರೆ ಬಹುಶಃ ಪಬ್ಲಿಷ್ ಮಾಡಬಹುದೇನೋ ಅಂತ ಯಾರು ಆಸೆ ಹುಟ್ಟಿಸ್ತಾರೆ.
ಪಾಪ ದೇವಚಂದ್ರ ಬಡವ ಪೂಜಾರಿ ಅರಮನೆಗೆ ಹೋಗ್ತಾನೆ. ಆದ್ರೆ ಅಲ್ಲಿಯೇ ಪುರೋಹಿತ ಶಾಹಿ ವರ್ಗ ಎಲ್ಲ ಕಾಲದಲ್ಲಿ ಇದ್ದದ್ದೇ ಇದು. ಇವನ್ಯಾವನೋ ಬಂದನಲ್ಲ ಅಂತ ಹೇಳಿ ಅದನ್ನು ಬಹಳ ದಿನಗಳ ಕಾಲ ಮಹಾರಾಜರ ಹತ್ರ ಹೋಗ್ಲಿಕ್ಕೆ ಅವನನ್ನ ಅವಕಾಶ ಕೊಡೋದೇ ಇಲ್ಲ. ಕೊನೆಗೂ ಇವನು ಯಾವುದೋ ಜೈನ ಪಂಡಿತರ ಮುಖಾಂತರ, ಅಲ್ಲೊಬ್ಬರು ಯಾರು ಜೈನ ಪಂಡಿತರು ಅರಮನೆಗೆ ಚೆನ್ನಾಗಿ ಗೊತ್ತಿದ್ರು, ಅವ್ರ ಮೂಲಕ ಮಹಾರಾಣಿ ಅವರಿಗೆ ಇದನ್ನು ತಲುಪಿಸ್ತಾನೆ. ಆಗ ಮಹಾರಾಣಿ ಅವರಿಗೆ ನೋಡ್ಬಿಟ್ಟು ಎಲ್ಲ ಚೆನ್ನಾಗಿದೆ, ಪಂಡಿತರು ತೋರಿಸೋದು ಸರ್ ಅಂತ ಹೇಳ್ಬಿಡ್ತಾರೆ. ಅರಮನೆ ವಿದ್ವಾಂಸರು ಇದನ್ನು ತೋರಿಸಿ ಅಭಿಪ್ರಾಯ ಕೊಟ್ಟು ಪಬ್ಲಿಷ್ ಮಾಡೋಣ ಅಂತ ಹೇಳ್ತಾರೆ. ಅರಮನೆ ವಿದ್ವಾಂಸರವ್ರನ್ನೆಲ್ಲ ಓದ್ತಾರೆ. ಅದೇನು ಪುಸ್ತಕ ಅದು ಅಂದ್ರೆ ಅದು ಚರಿತ್ರೆಯೂ ಅಲ್ಲ, ಕಾವ್ಯನೂ ಅಲ್ಲ, ಪುರಾಣವೂ ಅಲ್ಲ. ನಾವು ಇದುವರೆಗೇನು ಶಾಸನಗಳಲ್ಲಿ ಗ್ರಂಥಗಳಲ್ಲಿ ತಿಳ್ಕೊಂಡಿದ್ದೀವಿ, ವ್ಯತಿರಿಕ್ತವಾದಂತಹ ಕೆಲವು ಸ್ಟೇಟ್ಮೆಂಟ್ಸ್ ಅವರ ಪುಸ್ತಕದಲ್ಲಿ ಇತ್ತು. ಇದೇನು ಅಂತಾರೆ, ಇದು ಮಸಾಲೆ, ಇದು ಪಕ್ಕಾ ಚರಿತ್ರೆಯೂ ಅಲ್ಲ, ಪಕ್ಕಾ ಕಾವ್ಯವೂ ಅಲ್ಲ, ಪಕ್ಕಾ ಡಾಕ್ಯುಮೆಂಟೂ ಅಲ್ಲ, ಇಷ್ಟು ಬಂದಂಗೆ ಬರ್ಕೊಂಡಿದ್ದವನು ಏನು ಅಂತ ಹೇಳಿ ಆಯ್ತು ಪಬ್ಲಿಷ್ ಮಾಡೋಣ. ಅದು ಅರಮನೆ ಬಗ್ಗೆ ಏನು ಇಲ್ವಲ್ಲ, ನಾವ್ಯಾಕೆ ಮಾಡ್ಬೇಕು ಅಂತ. ಆಗ ಹೋಗಿ ಇನ್ನೊಂದು 2 ಚಾಪ್ಟರ್ ಬರ್ಕೊಂಬನ್ನಿ ಅರಮನೆ ಬಗ್ಗೆ, ಪಬ್ಲಿಷ್ ಮಾಡೋಣ ಅಂತಾನೆ. ಆ ರೀತಿಯಲ್ಲಿ ಸ್ವಲ್ಪ ಸ್ವತಂತ್ರವಾಗಿ ಬದುಕಿದಂತಹ ಈ ದೇವಚಂದ್ರನಿಗೆ ಈ ಅರಮನೆ ರಾಜ ಇಂಥವ್ರು ಹೊಗಳಿ ಈಗಲೇ ಬರೀಲಿಕ್ಕೆ ಒಂದು ಇಷ್ಟ ಆಗಲ್ಲ. ಅದು ಪುಸ್ತಕ ಪಬ್ಲಿಷ್ ಆಗಬೇಕಲ್ಲ. ಆಗ ಅವನೊಂದು 1-2 ಚಾಪ್ಟರ್ ಬರೆದು ತಗೊಂಡೋಗಿ ಕೊಡ್ತಾನೆ. ಅದು ಯಾಕೋ ಅದು ರಿಜೆಕ್ಟ್ ಆಗ್ಬಿಡುತ್ತೆ. ಆಯ್ತು ಮಾಡ್ತೀವಿ ಅಂತ ಇಟ್ಕೊಳ್ತಾರೆ. ಕೊನೆಗೆ ದೇವಚಂದ್ರ ಸತ್ತೋಗ್ತಾನೆ. ಆ ಪುಸ್ತಕ ಹಾಗೆಯೇ ಉಳಿದುಕೊಳ್ತದೆ. ಮುಂದೆ ಬೇರೆ ಬೇರೆ ಪಬ್ಲಿಷ್ ಆದ ಬೇರೆ ಪ್ರಶ್ನೆ ಅದು. ನನಗೆ ಜೈನ ಕೇಂದ್ರವಾದಂತಹ ನಮ್ಮ ಕನಕಗಿರಿ ಅಥವಾ ಮಲೆಯೂರಿನಲ್ಲಿ ನಾಗಾರ್ಜುನ ಅಂತ ಒಬ್ಬ ದೊಡ್ಡ ಗುರು ಇದ್ದ. ಆನಂತರ ಈ ದೇವಚಂದ್ರನ ಅಣ್ಣ ಶ್ರುತಕೀರ್ತಿ ಅಂತ ಒಬ್ಬ ಇದ್ದ. ಅವನು ವಿಜಯಕುಮಾರ ಚರಿತೆ ಅನ್ನೋ ಪುಸ್ತಕ ಬರೆದಿದ್ದಾನೆ. ಕಾವ್ಯ ಪ್ರಿಂಟ್ ಆಗಿದೆ ಅದು. ಅದೆಂಥ ಕಾವ್ಯ ಅಂದ್ರೆ, ಆ ಕಾಲಘಟ್ಟದಲ್ಲಿ ಇಲ್ಲಿ ಜೈನರಿಗೆ, ವೀರಶೈವರಿಗೆ, ಬ್ರಾಹ್ಮಣರಿಗೆ ಈ 3 ಧರ್ಮಗಳ ಸಂಘರ್ಷ ನಡೀತಾ ಇರುತ್ತೆ ಈ ಭಾಗದಲ್ಲಿ. ಈ ಹಳೆಯ ಮೈಸೂರು ಭಾಗದಲ್ಲಿ ಜೈನ ಧರ್ಮ, ವೀರಶೈವ ಧರ್ಮ ಮತ್ತು ವೈದಿಕ ಧರ್ಮ ಸಂಘರ್ಷ ನಡೀತಾ ಇರ್ತದೆ. 3 ಇವುಗಳ ಸಂಘರ್ಷ ನಡೀತಿರ್ತದೆ. ಅವ್ರೇನಿತ್ತು ಅಂತಂದ್ರೆ, ಈ ವೀರಶೈವ ಧರ್ಮ ಬಸವಣ್ಣ ನಂತರ ಹುಟ್ಟಿದಂತಹ ಈ ಮೂವ್ಮೆಂಟು ನಮ್ಮ ಜೈನ ಧರ್ಮದ ನಾಶ ಮಾಡ್ತು ಅಂತ ಒಂದಿರ್ತದೆ. ಅದು ಸತ್ಯವೂ ಇರ್ಬೋದು, ಆ ಪ್ರಶ್ನೆ ಬೇರೆ. ಅದು ಸತ್ಯವೂ ನಿಜ. ಅನೇಕ ಜೈನ ಬಸದಿಗಳು ಶೈವ ದೇವಾಲಯಗಳಾಗಿ ಪರಿವರ್ತನೆ ಆಗಿವೆ. ಈ ಭಾಗದಲ್ಲಿ ಇರುವಂತಹ ಅನೇಕ ಬಸದಿಗಳ ನಾಶವಾಗಿ ಅದು ಸೋಮೇಶ್ವರ ದೇವಸ್ಥಾನಗಳು ಕಟ್ಟಿವೆ. ಬಿಳಿಗಿರಿ ಬೆಟ್ಟವೇ ಒಂದು ಕಾಲಘಟ್ಟದಲ್ಲಿ ಜೈನ ಕೇಂದ್ರ ಆಗಿತ್ತು. ನಂತರ ಬೇರೆ 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 ಅದು ಬದಲಾಗ್ತಾ ಬಂದಿದೆ. ಸೊ ಅವರಿಗೆ ಸಂಘರ್ಷ ಇತ್ತಲ್ಲ, ಅವನೇನ್ ಮಾಡ್ತಾನೆ, ಬಸವಣ್ಣನ ಹೀಯಾಳಿಸಿ ಅಲ್ಲಿ ಒಬ್ಬ ಜೈನ ಯುವತಿ, ವೀರಶೈವ ಯುವಕ ಇಬ್ಬರು ಪ್ರಣಯವನ್ನು ಕಲ್ಪಿಸಿ ಆ ಯುವತಿಯ ಬಾಯಿಯಲ್ಲಿ ಬಸವಣ್ಣ ಬಾಯಿ ಬಂದ ಬಯಸಿ ಕಾವ್ಯ ಬರೆದಿದ್ದಾರೆ. ವಿಜಯಕುಮಾರಿ ಚರಿತೆ ಅಂತ ಕಾವ್ಯ. ಮೈಸೂರಿನ ಪ್ರಸಾರಾಂಗ ಅದನ್ನ ಪ್ರಕಟಿಸಿದೆ. ಹಾಗೆಯೇ ಇಲ್ಲಿ ಹರದನಹಳ್ಳಿಯಲ್ಲಿ ಗೋಸಲ ಪೀಠ ಅಂತ ಇತ್ತು. ನಾವು ಯಾರು ಯಡಿಯೂರು ಸಿದ್ಧಲಿಂಗೇಶ್ವರ ಅಂತ ಕರಿತೀವಿ, ಅವ್ರ ಮೂಲೆಯಲ್ಲಿ ಗೋಸಲ ಪೀಠದವರು. ಅಲ್ಲಿ ವೀರಶೈವರಿಗೂ ಮತ್ತು ಬ್ರಾಹ್ಮಣರಿಗೂ ಸಂಘರ್ಷ ಉಂಟಾಗಿ ಇದು ಚಿಕ್ಕವರವಳೆಯ ಮುಂದೆ ಕಾಲಘಟ್ಟದಲ್ಲಿ ಇದೆಲ್ಲ ಇದ್ದದ್ದು. ಅವ್ರೇನ್ ಮಾಡ್ತಾರೆ, ಅಲ್ಲಿ ಗೋಸಲ ಪೀಠವನ್ನು ಸಂಪೂರ್ಣ ನಾಶ ಮಾಡಿ ಅಲ್ಲಿ ಇದ್ದಂತಹ ಕಲ್ಲು ಗಿಲ್ಲು ಅವೆಲ್ಲವನ್ನ ಪಕ್ಕದಲ್ಲಿ ಹರದನಹಳ್ಳಿಗೂ ತಾವು ನೋಡಿರಬಹುದು ಗೋಪಾಲಕೃಷ್ಣ ದೇವಸ್ಥಾನ ಅಂತ ಇದೆ. ಗೋಪಾಲಕೃಷ್ಣ ದೇವಸ್ಥಾನವನ್ನು ಕಟ್ಟಿಸ್ತಾರೆ. ಇಲ್ಲಿ ಅದೇ ಹರದನಹಳ್ಳಿಯಲ್ಲಿ ಶೈವ ಮಠವನ್ನು ನಾಶ ಮಾಡಿ ವೈದಿಕ ಸಂಪ್ರದಾಯದ ದೇವಸ್ಥಾನವನ್ನು ಕಟ್ಟಿಸ್ತಾರೆ. ಹೀಗೆ ಧರ್ಮ ಸಂಘರ್ಷ ಈ ಭಾಗದಲ್ಲಿ ನಡೆದ ಕಾರಣ. ಯಳಂದೂರು ಉದಾಹರಣೆಗೆ, ಯಳಂದೂರು ಅನ್ನೋ ಊರೇ ಮೂಲತಃ ಬಾಲೇಂದುಪುರ ಅಂತ ಜೈನ ಯತಿ ಸ್ಥಾಪನೆ ಮಾಡಿದಂತಹ ಊರದು. ಅಲ್ಲಿ ಮತ್ತೆ ವೀರಶೈವ ಜೈನರಿಗೆ ಸಂಘರ್ಷ ಉಂಟಾಗಿ ಬೇರೆ ಬೇರೆ ಕಥೆಗಳಿದೆ. ಅದಕ್ಕೆಲ್ಲ ಒಂದೇ ದಿನ 300 ಜನ ಜೈನ ಮನೆತನಗಳು ಶೈವರ ಕನ್ವರ್ಟ್ ಆಗಲಿಕ್ಕೆ ದಾಖಲೆಗಳಿದೆ. ಇಡೀ ಒಂದು ಊರೇ ವೀರಶೈವರಾಗಿ ಮತಾಂತರ. ಯಾಕೆ ಕಾರಣ? ಬಹುಶಃ ಆ ಕಾಲಘಟ್ಟದ ಒತ್ತಡ ಕಾರಣಕ್ಕದಾಗಿರ್ತದೆ. ಸೊ ಇದೆಲ್ಲ ನನ್ನ ಮನಸ್ಸಿನಲ್ಲಿ ಇದ್ದು, ಯಾಕೆ ಈ ಚಾರಿತ್ರಿಕ ಅಂಶಗಳನ್ನೇ ಇಟ್ಕೊಂಡು ಇಂದಿನ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಕೃತಿಗಳನ್ನು ಬರೆಯಬಾರದು ಅಂತ ಆಲೋಚನೆ ಮಾಡಿದೆ. ಆ ಕಾರಣಕ್ಕೆ ನಾನು ಈ ಸಾಹಿತ್ಯ ಕ್ಷೇತ್ರಕ್ಕೆ ಎಂಟರ್ ಆದ. ಇಲ್ಲ, ಒಳ್ಳೆ ವಿಚಾರ. ತುಂಬಾ ಮೌಲಿಕವಾದಂತಹ ಮಾತು ಮತ್ತು ಮೌಲಿಕವಾದಂತಹ ಚಿಂತನ ಕೃತಿಗಳು ಕೂಡ ಹೌದು. ಹಾಗೆ ನಮಗೆ ಅದರ ಜೊತೆಗೆ ಉಪನ್ಯಾಸಕರಾಗಿ ಬಹಳ ಕೆಲಸವನ್ನು ಮಾಡಿದ್ದೀರಿ.
ಕನ್ನಡ ಸಾಹಿತ್ಯ ಪರಿಷತ್ತಿನ 3 ಅವಧಿಗೆ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದೀರಿ. ಹಾಗಾಗಿ ಇಲ್ಲಿ ಪ್ರದೇಶದ ಕನ್ನಡವನ್ನ ಉಳಿಸ್ಕೊಳ್ಳೋದಕ್ಕೆ ಈ ಪ್ರದೇಶದಲ್ಲಿ ಮತ್ತಷ್ಟು ಇಲ್ಲಿ ಕನ್ನಡಕ್ಕೆ ತೊಂದರೆ ಏನಾಗಿಲ್ಲ, ಆದ್ರೆ ಅದನ್ನ ಇನ್ನೂ ಕೂಡ ಚೆನ್ನಾಗಿ ಬಳಸಬಹುದು ಅನ್ನುವಂತಹದನ್ನ ತಾವು ಗುರುತಿಸಿರುವ ಅವಕಾಶ. ಹಾಗೆ ನೋಡಿದ್ರೆ ಚಾಮರಾಜನಗರದಲ್ಲಿ ನಮ್ಮ ಕನ್ನಡದ ಬಗ್ಗೆ ದಾಳಿ ಕಡಿಮೆ. ಯಾಕೆ ಕಡಿಮೆ ಅಂದ್ರೆ ಎಲ್ಲ ಕಡೆ ಕಾಡಿದೆ. ಕೇರಳ ಮತ್ತು ನಮಗಿರುವಂತಹ ತಮಿಳುನಾಡು ನೇರ ಸಂಪರ್ಕ ನಮಗೆ ಇಲ್ಲ. ಹೇಗೆ ಬೆಳಗಾಂ ಮಹಾರಾಷ್ಟ್ರ ಇದ್ದಂಗೆ ಅಥವಾ ಬಳ್ಳಾರಿಗೆ ಆಂಧ್ರ ಪ್ರದೇಶ ಇದ್ದಂಗೆ ನಮಗೆ ಕಾಡು ತಡೆಗೋಡೆ ಆಗಿದೆ. ಆಗ ಮತ್ತಷ್ಟು ಭಯಂಕರ ಕಾಡು ಇನ್ನು ಹಿಂದೆ ಇತ್ತು. ಅದಕ್ಕೆ ಕತ್ತಲ ರಾಜ್ಯ ಅಂತ ಕರಿತಿದ್ರು. ಕತ್ತಲ ಇನ್ನೇನು ಅರ್ಥ ಅಲ್ಲ ಅದಕ್ಕೆ. ದಟ್ಟ ಅರಣ್ಯ ಇದ್ದ ಕಾರಣಕ್ಕಾಗಿ ಘಟ್ಟ ಪ್ರದೇಶ ಇತ್ತು ಇದೆ. ಸೊ ಘಟ್ಟ ಪ್ರದೇಶ ಹತ್ಕೊಂಡು ಕಾಡನ್ನು ಸುಣ್ಣಕೊಂಡು ಈ ಕಡೆ ಆ ದಾಳಿಗಳ ಈ ಕಡೆ ನಮ್ಮೆಲ್ಲ ತರ ನಡಿಲ್ಲ. ಈಗಲೂ ಚಾಮರಾಜನಗರದ ಈ ಭಾಗದ ಕನ್ನಡ ತಮ್ಮ ದೇಶೀತನವನ್ನ ಉಳಿಸ್ಕೊಂಡಿದೆ. ನಗರೀಕರಣ ಕಷ್ಟ ಆಗಿದ್ದು ಒಳಪಟ್ಟಿಲ್ಲ. ಹಾಗೆಯೇ ಬೇರೆ ಭಾಷೆಯ ಇದು ಪ್ರಭಾವಕ್ಕೂ ಇದೇನಷ್ಟಾಗಿ ಒಳಪಟ್ಟಿಲ್ಲ. ಬೇರೆ ಭಾಷಿಕರ ಪ್ರಭಾವವೂ ನಮ್ಮ ಮೇಲಿಲ್ಲ. ಈ ತಮಿಳುನಾಡು ಅವರಲ್ಲಿ ಕೇರಳದವರಾಗಲಿ ನಮ್ಮ ಮೇಲೆ ಯಾವುದೇ ಸಾಂಸ್ಕೃತಿಕ ದಾಳಿಯನ್ನ ನಡೆಸಿಲ್ಲ. ಸೊ ಆ ಕಾರಣಕ್ಕೆ ಇದು ಇನ್ನೂ ಸಹ ಕನ್ನೆಯಾಗಿ ಉಳ್ಕೊಂಡಿದೆ. ಆದ್ರೆ ಇದನ್ನ ಬಳಸ್ಕೊಂಡು ಅದನ್ನ ಬಳಸಿಕೊಳ್ಳುವ ತಂತ್ರಗಾರಿಕೆ ಅನ್ನೋದು ಕಲಿಬೇಕಾಗ್ತದೆ. ಏನ್ ಹೇಳ್ತೀರಾ ತಂತ್ರಗಾರಿಕೆ ಅಂದ್ರೆ ಕೆಲವರು ಹೇಳ್ತಾರೆ ದೇಶೀಯ ಭಾಷೆಯನ್ನೇ ಸಾಹಿತ್ಯದಲ್ಲಿ ಬಳಸ್ಬಿಟ್ರೆ ಅಂತ. ಅದನ್ನ ನಾನು ಮೂಲತಃ ಒಪ್ಪೋದಿಲ್ಲ. ಭಾಷೆ ಒಂದು ಕಮ್ಯುನಿಕೇಶನ್ ಲಾಂಗ್ವೇಜ್ ಇರ್ತದೆ. ಒಂದು ಬಳ್ಳಾರಿ ಓದೋರ್ಗೂ ಅರ್ಥ ಆಗಬೇಕು, ಚಾಮರಾಜನಗರದವ್ರಿಗೂ ಅರ್ಥ ಆಗಬೇಕು, ನಾನು ಬರೋದು ದಾವಣಗೆರೆವರೆಗೂ ಅರ್ಥ ಆಗಬೇಕು. ಅದೊಂದು ಭಾಷೆ ಅಂತ ಒಂದು ಇರ್ತದೆ. ಸಿನಿಮಾನ ತೆಗೆದುಕೊಳ್ಳಿ, ನಾಟಕ ತೆಗೆದುಕೊಳ್ಳಿ, ಅಥವಾ ಬರಹಗಳು ತೆಗೆದುಕೊಳ್ಳಿ, ಆ ಕಮ್ಯುನಿಕೇಶನ್ ಭಾಷೆಯನ್ನು ನಾವು ಬರಹದ ಬಳಸಬೇಕಾಗ್ತದೆ. ಸಾರ್ವತ್ರಿಕವಾಗಿ. ಹೌದು. ಹಾಗನ್ಬಿಟ್ಟು ಬಿಳಿಗಿರಿ ಬೆಟ್ಟ ಸೋಲೂರು ಕನ್ನಡ ಮಾತಾಡ್ತಾರೆ, ಕೋಳಿಪಾಳ್ಯದಲ್ಲಿರುವಂತಹ ಅವರು ಕನ್ನಡ ಮಾತಾಡ್ತಾರೆ. ಸೊ ನಮ್ದು ಒಂದು ಭಾಷೆ, ಆ ಭಾಷೆಯಲ್ಲೇ ಯಾವ ಮಹಾಕಾವ್ಯ ಬರೆಯಕ್ಕಾಗ್ತದೋ, ಅಥವಾ ಸೋಲಿಗರ್ ಅದು ಕನ್ನಡವೇ. ಆ ಭಾಷೆಯಲ್ಲಿ ನಾನು ದೊಡ್ಡ ಬೃಹತ್ ಕಾದಂಬರಿ ಭಾಗವತ ಬರೀತೀನಿ ಅಂದಾಗ ಆ ಭಾಷೆ ಗೊತ್ತಿರೋ ಒಂದಷ್ಟು ಜನಕ್ಕೆ ಅದು ಅರ್ಥ ಆಗಿ ಬಂದಿದೆ. ಆದರೂ ನಮ್ಮ ಉದ್ದೇಶ ಏನು ಅನ್ನೋದು ಅದರ ವ್ಯಾಪ್ತಿ. ಆದ್ದರಿಂದ ಇದನ್ನು ನಮ್ಮ ಸಾಹಿತಿಗಳೇನು ಮಾಡಬೇಕು, ಯಾವುದೇ ಕೃತಿಯನ್ನು ಬರೆಯಲಿ ಪಾತ್ರಗಳು ಬಂದಾಗ ಈ ದೇಶೀಯ ಭಾಷೆಯನ್ನು ಬಳಸೋದ್ರಿಂದ ಆ ಭಾಷೆಯನ್ನು ಉಳಿಸೋದು. ಪಾತ್ರಗಳ ನಮ್ಮ ಜನಪದ ಸಾಹಿತ್ಯ ಇದೆ, ಮಲೆ ಮಹದೇಶ್ವರ ಎಲ್ಲ ಕಾವ್ಯ ಇದೆ. ಅವ್ರೇನ್ ಮಾಡಿದ್ದಾರೆ, ಅವರವರ ಸಂಸ್ಕಾರಕ್ಕೆ ತಕ್ಕ ಹಾಗೆ ಒಂದೊಂದು ಕೃತಿಯಲ್ಲಿಯೋ ವೇರಿಯೇಷನ್ ಕಂಡು ಬರ್ತದೆ. ಒಂದೇ ಟೆಕ್ಸ್ಟ್ ಇಲ್ಲ ಅಲ್ಲ, ಆಯಾ ಸಮುದಾಯದವ್ರಾಗ ಅವ್ರಿಗೇನೋ ಸೇರಿಸ್ಕೊಳ್ತಾರೆ, ಇವರು ಇನ್ನೇನೋ ಸೇರಿಸ್ಕೊಳ್ತಾರೆ. ಅದು ದಾಖಲೆ ಆಗೋದಿಲ್ಲ. ಅದು ದಾಖಲೆ ಅದನ್ನೇ ನಾವು ಜನಪದ ಸಾಹಿತ್ಯ ಮಹದೇಶ್ವರರ ಬಗ್ಗೆ ನಾವು ಆ ಕೃತಿಯನ್ನು ಚಾರಿತ್ರಿಕ ದಾಖಲೆ ಅಂತ ತೆಗೆದುಕೊಳ್ಳೋಕೆ ಕಷ್ಟ ಆಗ್ತದೆ ಅಲ್ಲ. ಹಂಗಿದೆ ಹಿಂಗಿದೆ ಅದು ಅವ್ರವ್ರು ಬಳಸ್ಕೊಂಡು ಮಹದೇಶ್ವರ ಒಂದ್ ಕಡೆ ತಮಿಳುನಾಡು ಹೆಂಗಸರು ಸೀರೆ ಒಟ್ಟುಗಳನ್ನು ಬಾಯಿ ಬಂದಂಗೆ ಕಂಡ ಮಾಡ್ತಾರೆ. ಮಹದೇಶ್ವರ ಏನಾದ್ರು ಅದನ್ನ ಜೊತೆಗೆ ಮಹದೇಶ್ವರ ಕಾಲದಲ್ಲಿ ಅದು ತಮಿಳುನಾಡೇ ಆಗಿತ್ತು, ನಮ್ಮ ನಾಡಲ್ಲ. ಅವ್ರ ಮಧ್ಯದಲ್ಲೇ ಬದುಕಿದ್ರು ಅವರು. ಅದು ಯಾರೋ ಒಂದು ಮುಂದೆ ಬಂದ ಜನ ಈ ತಮಿಳುನಾಡು ಕಂಡ್ರಾಗದೆ ಇದ್ದ ಹಾಡುಗಾರ ತಂದೇನೋ 4 ಲೈನ್ನಲ್ಲಿ ಅದಕ್ಕೆ ಛಂದಸ್ಸು ಮುಂತಾದಿಲ್ಲವಲ್ಲ. ಜನಪದ ಎಷ್ಟು ಬೇಗ ಅಂದ್ರೆ ಈ ವಚನಗಳಿಗೆ ಸರ್ವಜ್ಞ ತ್ರಿಪದಿಗಳನ್ನ ಸೇರಿಸೋ ಸುಲಭ, ಚೆಂಪು ಗಿಂಪು ಅದು ಕಷ್ಟ ಆಗ್ತದೆ. ಆದ್ದರಿಂದ ಈ ಭಾಷೆ ನಮಗೆ ಉಳಿಸ್ಕೊಳ್ಬೇಕು ಅಂದ್ರೆ ಸೃಜನಶೀಲವಾಗಿ ಬರೆಯುವಂತಹ ಜನ ಅದು ಮುಖ್ಯ. ಈ ಭಾಗದ ಕಥೆ ಕಾವ್ಯ ಕಾದಂಬರಿ ಮುಂತಾದ ತೆಗೆದುಕೊಳ್ಳುವಾಗ ಆ ಪಾತ್ರಗಳ ಬರ್ತವಲ್ಲ, ಪಾತ್ರಗಳು ಆಗ ಈ ಭಾಷೆಯ ಬಳಸ್ಕೊಂಡು ಅದಕ್ಕೆ ಡಿಕ್ಷನರಿ ಕೊಡ್ಬೇಕಾಗ್ತದೆ. ಪದ ಅರ್ಥ ಆಗೋದಿಲ್ಲ. ಉದಾಹರಣೆ ಈಗ ಮೊನ್ನೆಲ್ಲೋ ಯಾರೋ ಮಾತ್ರ ಸುಮ್ಮನೆ ಬಸ್ ಕೇಳಿತ್ತು, ನಾನು ಊರಿಂದ 50 ರೂಪಾಯಿ ಸಾತ್ಕೊಂಡು ಬಂದೆ ಈಗ ಅಂತಂದ್ರು. ಸಾತ್ಕೊಂಡು ಬಂದೆ 50 ರೂಪಾಯಿ ಅಂದ್ರೆ ನಮ್ಮ ನನ್ನ ತಕ್ಷಣ ಏನು ಸಾತ್ಕೊಂಡು ಬಂದೆ, ಸಾತ್ಕೊಳ್ಳೋದು ಅಂದ್ರೆ ಏನ್ ಪದ ಇದು ಅಂತ ಡಿಕ್ಷನರಿ ಸಿಗೋದಿಲ್ಲ. ಯಾವ ಪದ ಕೊನೆಗೆ ಯೋಚನೆ ಮಾಡಿದೆ ಅಂದ್ರೆ ಸಾಲ ತೆಗೆದುಕೊಂಡು ಬಂದೆ ಅನ್ನೋ ಒಂದು ವಾಕ್ಯ ಸಾತ್ಕೊಂಡು ಬಂದೆ. ಸಾಲ ತೆಗೆದುಕೊಂಡು ಬಂದೆ ಅನ್ನೋದು ಕೇಳಬೇಕು. ಅದಾಗ ಕಂಡೆನ್ಸದು ಈಗ ಸಾತ್ಕೊಂಡು ಬಂದೆ ಅಂತ ನೀವು ಆ ಪದವನ್ನು ಡಿಕ್ಷನರಿ ಹುಡುಕೋದಾಗಲ್ಲ. ಅದರಿಂದ ಆ ಪದವನ್ನು ನಾವು ನಮ್ಮ ಕೃತಿಗಳಲ್ಲಿ ನಾವು ಬಳಸಬೇಕಾದ್ರೆ ಲೇಖಕ ವಿವರಿಸ್ತಾನಲ್ಲ, ಆಗ ಅದನ್ನು ಬಳಸೋದು ನಾವು ಕಮ್ಯುನಿಕೇಟ್ ಆಗೋದಿಲ್ಲ. ಚಾಮರಾಜನಗರದ ಸಮಗ್ರ ಅಭಿವೃದ್ಧಿ ಆಗಬೇಕು ಅನ್ನೋದು ಬಹುದೊಡ್ಡ ಅಪೇಕ್ಷೆ. ಜಿಲ್ಲೆಯಾಗಿ ಬಹಳ ವರ್ಷಗಳಾಗಿದೆ. ಆದರೂ ನಿರೀಕ್ಷಿತ ಪ್ರಮಾಣದಲ್ಲಿ ಅವಿಭಜಿತ ಮೈಸೂರು ಕಾಲದಿಂದಲೂ ಕೂಡ ಇಲ್ಲಿಗೆ ರೈಲು ಸಂಪರ್ಕಗಳಿದೆ ಮತ್ತು ಬೇರೆ ಬೇರೆ ಎಲ್ಲ ಅವಕಾಶಗಳಿದ್ದಾಗೆ ಕೂಡ
ರಾಜ್ಯ ಮಟ್ಟದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಷ್ಟು ಮಟ್ಟದಲ್ಲಿ ಅಭಿವೃದ್ಧಿ ಆಗಿಲ್ಲ ಅನ್ನುವಂಥದ್ದು ಇದೆ. ಅದಕ್ಕೆ ಏನ್ ಕಾರಣ ಮತ್ತು ಅದಕ್ಕೆ ಏನ್ ಪರಿಹಾರವನ್ನ ತಾವು ಸೂಚಿಸಬಹುದು, ಅದು ಸಲಹೆ ರೂಪದಲ್ಲಿ? ಸೊ ಚಾಮರಾಜನಗರದಲ್ಲಿ ನಿಮಗೆ ಕರ್ನಾಟಕದಲ್ಲಿ ಇಲ್ಲದೆ ಇರುವಷ್ಟು ಅರಣ್ಯ ಸಂಪತ್ತಿದೆ. 50% ಅರ್ಧ ಭಾಗ ಅದು ಇದ್ರ ಪ್ರಕಾರ 30% ಇದ್ರೆ ಒಳ್ಳೆ ಕಾಡು ಅಂತ ಲೆಕ್ಕ. ಪರಿಸರದ ದೃಷ್ಟಿಯಿಂದ 30% ಕಾಡಿದ್ರೆ ಅದು ಇದಿರ್ತದೆ. ನಮ್ಮಲ್ಲಿ 50% ಕಾಡಿದೆ, ಘಟ್ಟ ಪ್ರದೇಶ ಇದೆ, ಗಣಿ ಪಾಶ್ಚಾತ್ಯ ದೇಶಗಳಿಂದ ರೋಮ್, ಜರ್ಮನಿಗೆಲ್ಲ ನಮ್ಮ ಕಲ್ಲು ಅಲ್ಲಿ ಹೋಗ್ತಾ ಇದೆ. ಇಷ್ಟಾಗಿಯೂ ಯಾಕೆ ಹೀಗೆ ಬಂತು? ಬಹುಶಃ ಇದು ಗಡಿಯ ಪ್ರದೇಶವಾಗಿ ಮೈಸೂರು ರಾಜ್ಯಕ್ಕೆ ಸೇರಿದ್ರಿಂದ ಆಯ್ತಿದ್ದು. ಮೈಸೂರು ಸಾಂಸ್ಕೃತಿಕ ರಾಜಧಾನಿ, ಎಲ್ಲವೂ ಬಂದೆಲ್ಲ ನಿಂತ್ಕೊಂಡ್ಬಿಡ್ತಿದ್ರು. ಮೈಸೂರು ಬಂದೆಲ್ಲವೂ ನಿಂತ್ಕೊಳ್ಳೋದು ಇಲ್ಲ. ಮೈಸೂರು ಮಹಾರಾಜರ ಕೇಂದ್ರ ಆಗಿದ್ದರಿಂದ, ಅದಕ್ಕೆ ಶ್ರೀರಂಗಪಟ್ಟಣ ಕೇಂದ್ರ ಆಗಿದ್ದರಿಂದ ಈಗಲೂ ಸಹ ನಿಮಗೆ ಬೀದರ್ನೊಂದು ರೋಡ್ ಇದೆ. ಬೀದರ್ ಶ್ರೀರಂಗಪಟ್ಟಣ ರೋಡ್ ಬೋರ್ಡ್ ಹಾಕರೆ, ಬೀದರ್ನೊಂದು ಬೋರ್ಡು ಇದೇ ಶ್ರೀರಂಗಪಟ್ಟಣ. ಇದು ಮೈಸೂರು ಹಾಕಿದ್ರೆ ಸರಿ ರಾಜಧಾನಿ, ಬೀದರ್ ಶ್ರೀರಂಗಪಟ್ಟಣ ಟಿಪ್ಪು ಸುಲ್ತಾನ್ ಕಾಲ ನೋಡೋದು. ಅವನ ತಾಯಲ್ಲಿ ಇದ್ದನು ಅಲ್ಲಿಗೆ ರೋಡ್ ಮಾಡ್ದ. ಸೊ ಬೀದರ್ ಶ್ರೀರಂಗಪಟ್ಟಣಕ್ಕೆ ರಸ್ತೆ, ಮೈಸೂರಿಗೂ ಇಲ್ಲ. ಆದ್ರಿಂದ ಅದೇನಾಗ್ತದೆ, ಆಳುವ ಪ್ರಭುತ್ವ ಸ್ವಾತಂತ್ರ್ಯ ನಂತರ ನಾನು ಹೇಳ್ತೇನೆ, ಪ್ರಭುತ್ವ ಕಡೆ ಆಯ್ತು. ಮೈಸೂರು ಶಕ್ತಿಯುತ ಕೇಂದ್ರ ಆಗಿದ್ದರಿಂದ ಸ್ವಾತಂತ್ರ್ಯ ಬಂದ ಮೇಲೆಯೂ ಸಹ ಏನಾಯಿತು, ದೊಡ್ಡ ಮರದ ಮುಂದೆ ಸಣ್ಣ ಗಿಡ ಅಷ್ಟು ಹೆಲ್ತಿಯಾಗಿ ಬೆಳೆಯೋದಿಲ್ಲ. ದೊಡ್ಡ ಆಲದ ಮರ ಇದ್ದಾಗ ಸಣ್ಣದು. ಮೈಸೂರು ದೊಡ್ಡ ಆಲದ ಮರ ಎಲ್ಲ ರೀತಿಯಲ್ಲಿಯೂ. ಕಾವೇರಿ ನದಿ ಇತ್ತು, ದೊಡ್ಡ ರಾಜ್ಯ, ಮಹಾರಾಜಗಳಿದ್ರು, ವಿದ್ವಾಂಸರಿದ್ರು, ಸಂಗೀತ ಸಾಹಿತ್ಯ ಏನೋ ಅಂದ್ಕೊಂಡಿದ್ದೀವಲ್ಲ, ಎಲ್ಲವೂ ಮೈಸೂರು ಇದ್ದದ್ರಿಂದ ಬಹುಶಃ ಮೈಸೂರು ಮತ್ತು ಅದರ ವೆದರ್ ಅದೊಂಥರ ಎಲ್ಲರಿಗೂ ಇಷ್ಟ ಆಗೋದ್ರಿಂದ ಮೈಸೂರು ಅರಮನೆಗಳಿಂದ ಆಕರ್ಷಣೆ ಹೆಚ್ಚು ಮೈಸೂರಿಗೆ. ಈಗಲೂ ಸಹ ಚಾಮರಾಜನಗರ ನೌಕರರು 90% ಮೈಸೂರಿಂದ ಬರ್ತಾರೆ. ಯಾಕೆಂದ್ರೆ ಅಲ್ಲಿ ಅನೇಕ ಆಕರ್ಷಣೆಗಳು ಇರ್ತವೆ. ಆ ಹಿನ್ನೆಲೆಯಲ್ಲಿ ಬಹುಶಃ ಇದು ಹಿಂದಿಳಿತ್ತು. ಒಂದು ಜನಪ್ರತಿನಿಧಿಗಳು ಸಹ, ಅದು ಓಪನ್ ಆಗಿ ಹೇಳ್ತೀನಿ ಅಷ್ಟೇ, ಜನಪ್ರತಿನಿಧಿಗಳು ಸಹ ಇದನ್ನ ಆ ಥರ ಬೆಳೆಸ್ಬೇಕು ಅನ್ನೋ ಯೋಚನೆಯನ್ನು ಮಾಡಲಿ. ಸ್ವತಃ ಯಾವುದು ಅಟ್ಲಿ ಕೊನೆಯ ಪಕ್ಷ ಜಿಲ್ಲೆ ಆದ್ಮೇಲೆ ಆದ್ರೂ ಇಲ್ಲಿ ಟೂರಿಸಂ ಒಳ್ಳೆ ಅದ್ಭುತ ಅವಕಾಶಗಳಿದೆ. ಟೂರಿಸಂಗೆ ನಮ್ಮಲ್ಲಿ ಶಿಂಷಾ ಇದೆ, ಬೆಟ್ಟ ಇದೆ. ಪಾಶ್ಚಾತ್ಯ ದೇಶಗಳು ನೋಡ್ಕೊಂಬಂದಿದ್ದೀನಿ ನಾನು, ಲಂಡನ್, ಪ್ಯಾರಿಸ್ ಅಲ್ಲೆಲ್ಲ ಸಣ್ಣ ವಸ್ತುವನ್ನು ದೊಡ್ಡ ಮಾಡಿ ನಮಗೇನು ಆಕರ್ಷಣೆ ಶೇಕ್ಸ್ಪಿಯರ್ನ ಸಮಾಧಿ ನೋಡೋಕೆ ಅದು ಭಾರಿ ಕತೆ. ನಮ್ಮಲ್ಲಿ ಮೈಸೂರು ನಗರದಲ್ಲಿಯೇ ಷಡಕ್ಷರ ಇವನು ಸಮಾಧಿ ಇದೆ. ಅಭಿನವ ಕಾಳಿದಾಸ ಬಸವಶಾಸ್ತ್ರಿಗಳ ಸಮಾಧಿ ಸಿಟಿ ಮಧ್ಯದಲ್ಲೇ ಇದೆ. ಯಾರು ತಿರುಗಿ ನೋಡೋದಿಲ್ಲ ಅಷ್ಟೇ. ಇಲ್ಲೇ ಮೊನ್ನೆ ನಮ್ಮ ಅಧ್ಯಕ್ಷ DC ಅವರು ಹೋಗಿ ಎಳೆದೂರದಲ್ಲಿ ಷಡಕ್ಷರ ದೇವರ ಸಮಾಧಿ ರೋಡ್ ಮೇನ್ ರೋಡಲ್ಲೇ ಇದೆ. ನಮ್ಮಲ್ಲಿ ಯಾರು ಮಹಾಕವಿಯ ಸಮಾಧಿಯನ್ನ ನೋಡಿಲ್ಲ. ಅಷ್ಟೇ ಯಾಕೆ ಮಹದೇಶ್ವರ ಬೆಟ್ಟ ಬಹುಶಃ ಕರ್ನಾಟಕದಲ್ಲಿ ಹೆಚ್ಚು ಆದಾಯ ಬರುವಂತಹ ಮತ್ತು ಹೆಚ್ಚು ಭಕ್ತರನ್ನು ಹೊಂದಿರುವಂತಹ, ಜಾತ್ಯವಾದಿ ಧರ್ಮಾತೀತ ಹೆಚ್ಚು ಭಕ್ತರನ್ನು ಹೊಂದಿರುವಂತಹ ಹುಚ್ಚು ಭಕ್ತರು ಅಂತಾರ. ಬಹುಶಃ ಅಷ್ಟು ಭಕ್ತರು ಯಾವ ಟೆಂಪಲ್ ಹೋಗೋದಿಲ್ಲ. ಇಷ್ಟಿದ್ದು ಸಹ ಮಹದೇಶ್ವರ ಬೆಟ್ಟ ಈಗ ಪ್ರಾಧಿಕಾರ ಆಗೋ ತನಕ ಸುಮ್ಮನೆ ಜನ ಹೋಗೋದು, ಊಟ ಇರ್ತಿರ್ಲಿಲ್ಲ, ಕುಡಿಯಕ್ಕೆ ನೀರು ಇರ್ತಿರ್ಲಿಲ್ಲ. ಕುಡಿಯೋ ನೀರು ಬಂದದ್ದು ಅಲ್ಲಿಗೆ ಪ್ರಾಧಿಕಾರ ಅಂದ್ರೆ ಅದು ಭಾರಿ ಕಷ್ಟದಲ್ಲಿ ಬಂತು. ಈಗ 150 ಕೋಟಿ ಸ್ಯಾಂಕ್ಷನ್ ಆಗಿದೆ, ಕೆಲಸ ನಡೀತಾ ಇದೆ. ಈ ಕೆಲಸಗಳನ್ನು ಮೊದಲಿಂದ ಬಂದ ಮುಖ್ಯಮಂತ್ರಿಗಳು ಯಾರು, ಅದು ಬೇರೆ ಪ್ರಶ್ನೆ. ಪಕ್ಷಾತೀತವಾಗಿ ಇದಾಗಿ ಒಂದಿಷ್ಟು ಕೆಲಸಗಳು ಮಾಡ್ಕೊಂಡು ಬಂದಿದ್ರೆ ಕಾಡಿದೆ, ಇನ್ನೊಂದು ಫಾರೆಸ್ಟ್ ಕಾಲೇಜ್ಗಳು ಇರ್ಬೋದಾಗಿತ್ತು. ಕಾಡಿನ ಉತ್ಪನ್ನಗಳನ್ನ ಇಟ್ಕೊಂಡು ಇಲ್ಲಿ ಫ್ಯಾಕ್ಟ್ರಿಗಳನ್ನ ಮಾಡುವ, ಕಾಡಿನ ಉತ್ಪನ್ನಗಳಿಗೆ ಜನಕ್ಕೂ ಅನುಕೂಲ ಆಗುತ್ತೆ. ಕಾಡಿನ ಉತ್ಪನ್ನ ಎಷ್ಟು ಬಿದಿರಿದೆ, ಇನ್ನೊಂದಿದೆ, ಮತ್ತೊಂದಿದೆ ಮಾಡ್ಬೋದಾಗಿತ್ತು. ಒಂದು ಗ್ರಾನೈಟ್ ಇದೆ, ಅದರ ದೊಡ್ಡ ಫ್ಯಾಕ್ಟರಿ ಇಲ್ಲಿ. ನೀವು ಆವಾಗ ಗಡಿನಾಡು ಕೂಡ ಹೌದು, ಗಡಿ ಅದಕ್ಕೆ ಬೇರೆ ಅಲಾಟ್ಮೆಂಟ್ ಇದೆ, ಹಣ ಇದೆ, ಅಲಾಟ್ಮೆಂಟ್ ಇದೆ. ಅದನ್ನ ಇವರು ಬಳಸಬಹುದಾಗಿತ್ತು. ಅದರಿಂದ ದೂರದೃಷ್ಟಿಯಲ್ಲಿ ಇರೋದಿರೋ ರಾಜಕೀಯ ಮುತ್ಸದ್ದಿಗಳಿಗೆ ಅದು ಮುಖ್ಯ. ರಾಜಕೀಯ ಮುತ್ಸದ್ದಿ ಆದವರು ಏನ್ ಹೇಳ್ತೀರಿ? ನೇರವಾದ ಮಾತು, ಹೀಗೆ ಮಾಡಿದ್ರೆ ಚಾಮರಾಜನಗರ ನಿಜವಾಗ್ಲೂ ಅಭಿವೃದ್ಧಿ ಆಗುತ್ತೆ, ಇದು ಆಗ್ಬೇಕಾಗಿರೋ ಕೆಲಸ ಅನ್ನೋದಕ್ಕೆ ನಿಮ್ಮ ಜಾತಿ ಪ್ರಜ್ಞೆಯನ್ನು ತೊರೆದು, ಇಲ್ಲಿ ದೊಡ್ಡ ಸಮಸ್ಯೆ ಅಂದ್ರೆ ಜಾತಿ ಪ್ರಜ್ಞೆಯನ್ನ ತೊರೆದು, ಅದು ಈ ನಗರ ಟೌನ್ಲೇ ನೋಡ್ರಿ, ಬಡಾವಣೆಗೆ ಜಾತಿ ಹೆಸರು ಇಟ್ಕೊಂಡಿರ್ತೀವಿ ನಾವು. ಬಹಳ ವರ್ಷಗಳ ಹಿಂದೆಯೇ ಕೊಟ್ಟಿದ್ದೆ, ಇಂತಿಂತ ರೋಡಿಗೆ ಹೆಸರಿಡಿ ಅಂತ ನಂಜುಂಡಸ್ವಾಮಿ ಅಧ್ಯಕ್ಷರಾಗಿದ್ದ ನಾನು ಪಟ್ಟಿನೇ ಕೊಟ್ಟಿದ್ದೆ. ಹೌದು, ಕೊಟ್ಟಿದ್ದೆ. ಇವ್ರು ಗೊತ್ತಿರ್ಬೇಕಾದ್ರು ಎಲ್ಲ ಸುತ್ತ 2 ದಿನ ಚೀಪಲ್ಲಿ ನಾನು ಈ ರಸ್ತೆಗೆ ಹೆಸರು ಇಡಬಹುದು ಅಂತ ಹೇಳಿ ದೊಡ್ಡ ಹೆಸರುಗಳನ್ನು ನಾನು ಅಬ್ದುಲ್ ಕಲಾಂ ಹೆಸರಿಂದ ಹಿಡಿದು
ಶಿಶುನಾಳ್ ಶರೀಫ್ ಹೆಸರಿಂದ ಹಿಡಿದು ಅನೇಕ ಹೆಸರುಗಳನ್ನು ಕೊಟ್ಟಿದ್ದೆ. ರಾಜ್ಕುಮಾರ್ ಹೆಸರನ್ನ ಈ ಡಿವಿಯೇಷನ್ ರಸ್ತೆ ಇದೆಯಲ್ಲ ಇಲ್ಲಿ, ರಾಜ್ಕುಮಾರ್ ಎಂದು ಗಾಂಧಿ ಹೋಗ್ತಿರಲ್ಲ ಆ ರಸ್ತೆ ನಮ್ಮ ಜಿಲ್ಲೆ ಮಹಾನ್ ಕಲಾವಿದ ಅಲ್ವಾ ರಾಜ್ಕುಮಾರ್, ಅವ್ರ ಹೆಸರು ನಾವು ಎಲ್ಲೂ, ಅವರ ಬಗ್ಗೆ ಎಲ್ಲೂ ನಮ್ಮಲ್ಲೊಂದು ಸ್ಮಾರಕ ಎಲ್ಲೂ ಇಲ್ಲ. ಚಾಮರಾಜನಗರ ಜಿಲ್ಲೆಯಲ್ಲೇ ದೊಡ್ಡ ಸ್ಮಾರಕ ಎಲ್ಲೂ ನಾವು ಮಾಡಿಲ್ಲ. ಒಂದಿಲ್ಲೊಂದು ಬಿಟ್ಬಿಡ್ರಿ, ನಮ್ಮ ನಗರ ಜಿಲ್ಲಾ ಕೇಂದ್ರ ಡಿವಿಯೇಷನ್ ಹೆಸರಿಡಿ ಇಲ್ಲೆಲ್ಲ ಕೊಟ್ಟಿದ್ದೆ. ನಮ್ಮ ಜನಕ್ಕೆ ಈ ಜಾತಿ ಪ್ರಜ್ಞೆ, ರಾಜಕೀಯ ಪಕ್ಷ ಪ್ರಜ್ಞೆ ಎಲ್ಲ ನಮಗೆ ಪಕ್ಷಾತೀತ ಪ್ರಜ್ಞೆ ಆಗಬೇಕು, ಜಾತ್ಯತೀತ ಪ್ರಜ್ಞೆ ಆಗಬೇಕು. ಇದನ್ನ ನೀವು ಎಲ್ಲಿ ತನಕ ತೆಗೆಯೋಲ್ವೋ ನಾವು ಅದು ಇದು ಮಾಡ್ಲಿಕ್ಕೆ ಅದು ಆಗೋದಿಲ್ಲ. ಅದರಿಂದ ನಮ್ಮಲ್ಲಿ ರಾಜೇನವರಂತಹ ಮುತ್ಸದ್ದಿ ರಾಜಕಾರಣಿ ಇದ್ದ ಜಿಲ್ಲೆ ಇದು. ನವರತ್ನವರಂತಹ ಅವರ ದೊಡ್ಡ ಪ್ರಾಮಾಣಿಕರು. ಬೀರಾಚಂದ್ರವರು ಎಂತೆಂಥ ರಾಜ್ಯಕ್ಕೆ ಅವರು ರಾಜ್ಯಪಾಲರು, 30 ವರ್ಷ ಕ್ಯಾಬಿನೆಟ್, ದೊಡ್ಡ ದೊಡ್ಡ ಪೋಸ್ಟ್ ಸಚಿವರು, ಸಣ್ಣ ಪುಟ್ಟಕ್ಕೆ ಪೋಸ್ಟ್ ಕೊಟ್ಟು ಎಲ್ಲ ಅಲ್ಲ. ರೆವಿನ್ಯೂ, ಫಾರೆಸ್ಟ್, ಎಜುಕೇಶನ್, ಬಹುಶಃ ಇಡೀ ಕರ್ನಾಟಕದಲ್ಲಿ ಎಜುಕೇಶನ್, ಹೈಸ್ಕೂಲ್, ಮಿಡ್ಲ್ ಸ್ಕೂಲ್, ಪ್ರೈಮರಿ ಸ್ಕೂಲ್ ಆ ಕಾಲದಲ್ಲಿ, ಈಗಲಲ್ಲ, ನಮ್ಮ ಜಿಲ್ಲೆಯಲ್ಲಿ ಭಾಗದಲ್ಲಿದ್ದಷ್ಟು ಏನೂ ಇರಲಿಲ್ಲ. ರಾಚೇನವರಂಥವ್ರು ಅದಕ್ಕೆ 4 ಕಿಲೋಮೀಟರ್ ಹೈಸ್ಕೂಲ್ ಆ ಕಾಲದಲ್ಲಿ ಕೊಟ್ಟರು. ನವರತ್ನಂವರಂತಹ ಪ್ರಾಮಾಣಿಕ, ನಜೀರ್ ಸಾಬ್ ಅಂತಹ ಆದ್ರೆ ನಮ್ಮ ಜನ ಬೇಸಿಕ್ ಆಗಿ ತಮ್ಮ ನಾಯಕರುಗಳಿಂದ ಇದನ್ನ ಮಾಡಿಸೋ ಅಹವಾಲನೆ ಯಾರು ಇಡಲ್ಲ. ನಾನು ನೋಡಿದ್ದೇನೆ, ರಾಜಕೀಯದಲ್ಲಿ ಬಹಳ ವರ್ಷ ಇದ್ದು ನೋಡಿದ್ದೇನೆ. ನೀವೇ ಕೆಲಸ ಮಾಡ್ಬೇಕು ಸರ್, ಈ ಸರಿ ಗೆದ್ರೆ ಅಂತ ನಮ್ಮಲ್ಲಿ ಸಾಮಾಜಿಕರಿಂದ ಒತ್ತಡ ನಮ್ಮಲ್ಲಿ ಇಲ್ಲ. ಎಲ್ಲ ತಮ್ಮ ಇದು ಒಂದು ಬಿಲ್ಡಿಂಗ್ ಕೊಡಿ ಬಿಟ್ರೆ ಸಾಮಾಜಿಕರು ನಮ್ಮ ಜಿಲ್ಲೆಗೆ ಇಂಥ ಕೆಲಸ ಆಗಲೇಬೇಕು ಸರ್ ನಿಮ್ಮ ಪೀರಿಯಡ್ ನಲ್ಲಿ. ಯಾರು ಅದನ್ನ ರೈಲ್ವೆ ಲೈನ್ ಸ್ಯಾಂಕ್ಷನ್ ಆಯ್ತು ಆಗಲೇ, ವಯಾ ಕನಕಪುರ ರೈಲ್ವೆ ಲೈನ್ ಏನು ಅದು ಆಗಲಿಲ್ಲ. ಸ್ವಲ್ಪ ಹಿಂದೆ ಡಾಕ್ಟರ್ ಮಹದೇವಪ್ಪ ಅವ್ರು ತೀರ್ಕೊಂಡ್ರು, ಪದ್ಮಶ್ರೀ. ಬಹಳ ಕನಸಿಟ್ಕೊಂಡಿದ್ರು. ಅದು ಸೆಂಟ್ರಲ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ತರಬೇಕು ಅಂತ ಬಹಳ ಪ್ರಯತ್ನ ಪಟ್ಟಿರ್ಲಿ ಅವರು. ಭತ್ತದ ಮಹದೇವಪ್ಪ ದೊಡ್ಡ ವಿಜ್ಞಾನಿ. ಕರ್ನಾಟಕದಲ್ಲಿಯೇ ಭತ್ತದ ವಿಜ್ಞಾನಕ್ಕೆ ಪದ್ಮಶ್ರೀ ಪದ್ಮಭೂಷಣ ಪಡೆದ ಮೊಟ್ಟ ಮೊದಲನೇ ವ್ಯಕ್ತಿ ಮಹದೇವಪ್ಪ. ಇಡೀ ದೇಶಕ್ಕೆ 6ನೇವರು. ಅವರು 400 ಎಕರೆ ಲ್ಯಾಂಡ್ ಕೊಡಿಸಿ ನನಗೆ ಎಲ್ಲ ನಮಗೆ ಒಳ್ಳೆ ಇದರ ಕಡೆ ನೀವು ಕೇಂದ್ರ ಅಗ್ರಿಕಲ್ಚರ್ ಯೂನಿವರ್ಸಿಟಿಯನ್ನ ಚಾಮರಾಜನಗರ ಸ್ಯಾಂಕ್ಷನ್ ಮಾಡ್ತೀನಿ ಅಂತ ಇಷ್ಟು ಫೈಲ್ ಅಂತ ಇದೆ. ಫೈಲ್ ಇದೆ. ಮಧುವ ಪ್ರಸಾದ್ ಅವರಿದ್ದಾಗ ಫೈಲ್ ಕೊಟ್ಟಿದ್ರು, ಧ್ರುವನಾರಾಯಣ ಇದ್ದಾಗ ಫೈಲ್ ಕೊಟ್ಟಿದ್ರು. ಧ್ರುವನಾರಾಯಣ ಅವರು ವಿದ್ಯಾರ್ಥಿ ಅಂತೆ, MSc ಓದುವ ಕಾಲದಲ್ಲಿ. ಇಲ್ಲ ಸರ್ ನಾವು ಕೊಡ್ತೀವಿ ಅಂತ ಲ್ಯಾಂಡ್ ಲೊಕೇಟ್ ಮಾಡಿದ್ರು ಬರಗಿ ಹತ್ರ. 400 ಎಕರೆ ಮಧುವ ಪ್ರಸಾದ್ ಇಲ್ಲ, ಫಾರೆಸ್ಟ್ ಇದೆ, ಎಂಕ್ರೂ ಮಾಡಿಕೊಡ್ತೀವಿ, ನೀವು ಮಾಡಿ. 400 ಎಕರೆ ಮೊದಲು ನಮ್ಗೆ ರಿಜಿಸ್ಟರ್ ಮಾಡ್ಕೊಡ್ಬೇಕು ನೀವು ಅಂದ್ರು. ಅದು ನಿಯಮಗಳು. ಮೊದಲು ನಮಗೆ ರಿಜಿಸ್ಟರ್ ಮಾಡ್ಕೊಳ್ಳಿ, ಆ ನಂತರ ಅದಾಗ ಅವ್ರಿಗೆ ಅವರು ತೀರ್ಕೊಂಡ್ರು. ನೀವೆಲ್ಲ ರಾಜಕೀಯ ಮುಂದೆ ಬಂದವರು ಸಹ ಅವ್ರು ಮಾಡೋದು ನಾನು ಯಾಕೆ ಮಾಡಬೇಕು ಅಂತ ಹೊರಟಿರೋದು ಮಾಡ್ಬೋದಾಗಿತ್ತು. ಹಿಂದಿನ ಪರಂಪರೆಯನ್ನ ತಗೊಂಡು ಏನೇನು ಅಭಿವೃದ್ಧಿ ಕೆಲಸಗಳು ಆಗ್ಬೇಕಾಗಿದೆ, ಬಾಕಿ ಇದೆ, ಅದನ್ನೆಲ್ಲ ಪೂರ್ಣಗೊಳಿಸಬೇಕು ಅನ್ನೋ ಏನ್ ಹೇಳ್ತೀರಿ ನೀವು? ಹೌದು, ಮುಂದೆ ಮಾಡ್ರಪ್ಪ ಅಂತ. ನಿಮ್ಮ ರಾಜಕೀಯ ಪರಿಸ್ಥಿತಿ ಅಂತ ಇದೇ ಇರ್ತದೆ. ನೀವು ಶಾಶ್ವತವಾಗಿ ರಾಜಕೀಯ ಅಧಿಕಾರದಲ್ಲಿ ಇರೋದಿಲ್ಲ. ಹಿಂದುಳಿದವರಿಗೆ ಬೈಬಲ್ ಕೊಟ್ಟಂತಹ ದೇವರಾಜ ಅರಸುವಂತವರೇ ಅಧಿಕಾರ ಕಳ್ಕೊಂಡು ಮನೆಗೆ ಹೋದ್ರು. ಅದು ಯಾರ ಅಧಿಕಾರವೂ ಶಾಶ್ವತ ಅಲ್ಲ. ಆದರೆ ಆತ್ಮಸಾಕ್ಷಿ ಅಂತ ಒಂದಿರ್ತದೆ. ಪಕ್ಷ ಕಾರಣಕ್ಕಾಗಿ ಕೆಲಸ ಮಾಡೋದು ಬೇರೆ, ಜನಾಂಗ ಮೆಚ್ಚಾಕ ಕೆಲಸ ಮಾಡೋದು ಬೇರೆ. ಇದು ಎಲ್ಲವನ್ನು ಮೀರಿ ಯಾವನೊಬ್ಬ ಅನಾಥ ಇರ್ತಾನೆ, ಅಬ್ಬಾರಿ ಮನುಷ್ಯ ಇರ್ತಾನೆ, ಒಬ್ಬ ಯಾವ ದಿಕ್ಕಿಲ್ಲ, ಯಾವನೋ ಅಡ್ಡೆ ಕುರುಬ ಇರ್ತಾನೆ ಬಿಳಿರಂಗ ಬೆಟ್ಟದಲ್ಲಿ, ಅವ ಯಾರ ಹತ್ರ ಹೋಗ್ತಾನೆ. ಅಂದ್ರೆ ನೀವು ಮಾಡುವ ಯಾವುದೇ ಕೆಲಸ ಸಮಗ್ರ ಸಮೂಹಕ್ಕೆ ಒಪ್ಪಿತವಾಗುವಂತಹದ್ದನ್ನು ನೀವು ಮಾಡಬೇಕು. ಆತ್ಮಸಾಕ್ಷಿ ಅಂತ ಒಂದಿರ್ತದಲ್ಲ, ಆತ್ಮಸಾಕ್ಷಿ ಅನುಗುಣವಾಗಿ ಅಬ್ದುಲ್ ನಜೀರ್ ಸಹ ಬಹಳ ವರ್ಷ ರಾಜಕೀಯದಲ್ಲಿ ಇರಲಿಲ್ಲ, ಹೀಗೆ ಬಂದು ಹಾಗೆ ಹೋದ್ರು. ಅವನು ಅಷ್ಟೇ ದಿನದಲ್ಲಿ ನೀರು ಸಾಬರು ಅಂತ ಇಡೀ ಕರ್ನಾಟಕದಾದ್ಯಂತ. ಯಾಕೆಂದ್ರೆ ವಿಲ್ ಪವರ್. ಅದರಿಂದ ನನ್ನ ನೇರ ಇದು, ಯಾರೇ ನೀವು ನನ್ನ ಪಕ್ಷ ನನಗೆ ಗೊತ್ತಿಲ್ಲ, ಯಾರೇ ನಾಳೆ ಹಾಕೊಂಡಿದ್ರಿ, ಇಡೀ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಹಾಕೊಳ್ಳಿ. ಆ ಕನಸಿರುವಂತಹ ಅಧಿಕಾರಿಗಳೆಲ್ಲ ಡಿಪ್ಯೂಟ್ ಮಾಡ್ತಾವ್ರಿ. ಇಲ್ಲಿಂದ ಬಂದ ಕೊಡೋರೆಲ್ಲ ಸಮಗ್ರ ಜಿಲ್ಲೆಯ ಬಗ್ಗೆ ಮೋಹ ಇರಬೇಕು, ಜನಪರವಾದ ನಂಬಿಕೆ ಇರಬೇಕು. ಅಂತಹ ಅಧಿಕಾರಿಗಳನ್ನ ನೀವು ಇಲ್ಲಿಗೆ ಮಾಡಿ ಕೆಲಸ ಆಗ್ತದೆ. ಅದ್ರಲ್ಲಿ ಟೂರಿಸಮ್, ಫಾರೆಸ್ಟ್ ಮತ್ತು ಎಜುಕೇಶನ್ ಮತ್ತು ಅನೇಕ ಹಿಂದುಳಿದ ಭಾಗ ಬೇರೆ. ಇದು ಮುಖ್ಯವಾಗಿ ಕೊಡ್ಬೇಕಾದ ಎಜುಕೇಶನ್. ಏನೆಲ್ಲ ಸಾಧ್ಯವೋ ಎಜುಕೇಶನ್ ಕೊಡ್ಲಿಕ್ಕೆ ಕೊಡ್ರಿ. ವಿದ್ಯೆಯನ್ನು ಕೊಟ್ಟ ಮೇಲೆ ಉಳಿದ ಯಾರು ಕೇಳದೇ ಇಲ್ಲ. ಆ ನಿಟ್ಟಿನಲ್ಲಿ ಏನಾದ್ರು ಪ್ರಯತ್ನ ಮಾಡ್ಬೋದು ಅಂತ ಇವಾಗ ನೀವು ಹೇಳಿದ್ರಲ್ಲ, ಅದಕ್ಕೆ ಏನಾದ್ರು ಒಂದು ರೂಪ ಕೊಡ್ಲಿಕ್ಕೆ ಜಿಲ್ಲಾಧಿಕಾರಿ ಮಟ್ಟದಲ್ಲಿ ಇರ್ಬೋದು, ತಹಸೀಲ್ದಾರ್ ಮಟ್ಟದಲ್ಲಿ ಇರ್ಬೋದು, ಅಥವಾ ಆ ರೀತಿ ಏನಾದ್ರು ಮಾಡೋದು. ಅದಕ್ಕೆ ಚಿಂತಕರ ನೀವು ಒಂದು ಇದು ಮಾಡಿ. ಅದು ಇವರು ಹೆಗ್ಡೆಯವರು ಮಾಡ್ತಿದ್ರು ಚಿಂತಕರ ಚಾವಡಿ ಅಂತ. ನೀವು ಅದು ಮಾಡಿಬಿಡಿ, ಬೇರೆ ಪ್ರಶ್ನೆ. ಒಂದಷ್ಟು ಬೇರೆ ಬೇರೆ ಫೀಲ್ಡಿನ ವಿಜ್ಞಾನಿಗಳು, ಪ್ರಾಧ್ಯಾಪಕರು, ಸಮಾಜ ಸೇವಕರು,
ಇನ್ಯಾರೋ ಒಬ್ಬರು ಇರ್ತಾರಲ್ಲ, ಈ ಥರ ಸಮಾಜದ ಬಗ್ಗೆ ಕೆಲಸ ಮಾಡೋ ಪರಿಸರವಾದಿಗಳು ಇವರೆಲ್ಲ ಕೂರಿಸಿ ನೋಡಿ ಏನಾದ್ರು ನಿಮ್ಮ ತಲೆಯಲ್ಲಿ ಇದೆಯಾ ಅಂತ ಹೇಳಿ ಅಂತೇಳಿ ಅವ್ರು 10 ಪಾಯಿಂಟ್ ಹೇಳಿದಾಗ ಅಲ್ಲಿ ಎರಡಾದ್ರೂ ನಿಮಗೆ ಇದು ಮಾಡಬಹುದು ಅಂತ ಅನ್ನಿಸ್ತದೆ ನಿಮ್ಮ ಹಣ ಈ ವ್ಯವಸ್ಥೆಯಲ್ಲಿ. ಅದು ಗ್ರ್ಯಾಜುಯಲ್ ಮಾಡ್ತಾ ಹೋದಾಗ ಜನ ನಿಮ್ಮನ್ನು ನಿಲ್ಲಿಸ್ಕೊಳ್ತೀವಿ. ಆದ್ದರಿಂದ ಆ ದೃಷ್ಟಿಯಿಂದ ರಾಜಕಾರಣಿಗಳು, ರಾಜಕೀಯ ಮುತ್ಸದ್ದಿಗಳು ಸುಮ್ಮನೆ ಜನ ಎತ್ತು ಕಟ್ಟೋದು, ಇನ್ನೇನು ಅವ್ರಿಗೆ ಮಿಸ್ಗೈಡ್ ಮಾಡೋದು, ರಾಜಕೀಯ ಎಲೆಕ್ಷನ್ ಕಾರಣಕ್ಕಾಗಿ ಏನೆಲ್ಲ ಮಾಡೋದು ಬಿಟ್ಟು ದಯವಿಟ್ಟು ಸಮಗ್ರ ಅಭಿವೃದ್ಧಿಗೆ ಒತ್ತು ಕೊಟ್ಟರೆ ತಾತ್ಪೂರ್ತಿಕ ಸೌಲಭ್ಯಗಳಿಗೆ ಶಾಶ್ವತವಾದಂತಹ ತಾತ್ಪೂರ್ತಿಕ ಸೌಲಭ್ಯ ತಾತ್ಪೂರ್ವಕವೇ ಅದು. ಅದಕ್ಕೆ ಶಾಶ್ವತವಾದಂತಹ ಪ್ರಗತಿ ಅಲ್ಲ ಆಗ್ಬೇಕು. ನೀವು ಅಡುಗೆ ಮಾಡೋದು ಕಲಿಸ್ಬೇಡಿ, ನೀವು ನಮಗೆ ಭತ್ತ ಬೆಳೆಯೋದು ಕಲಿಸಿ. ಒಳ್ಳೆ ಮಾತನ್ನ ಹೇಳಿದ್ರಿ. ಅಡುಗೆ ಮಾಡೋದು ಕಲಿಸೋದು ಬೇಡ, ಯಾರು ಮಾಡ್ಕೊಡ್ತಾರೆ ತಿಂತೀವಿ, ಬೆಳೆಯೋದು ಕಲಿಸ್ತಾರೆ. ಆಗ ನಿಮ್ಮ ಹತ್ರ ನಾವು ಬರೋದಿಲ್ಲ. ಬೆಳೆಯುವ ಕಲಿಸುವಂತ ಅನೇಕ ಮಾರ್ಗಗಳಿವೆ. ಮಾರ್ಗ ಏನು? ನಾನು ರಾಜಕೀಯ ನಾಯಕ, ಇವರಿಂದ ಏನು ಅನ್ನೋದೆಲ್ಲ ಪ್ರಶ್ನೆ ತೆಗೆದುಕೊಳ್ಳಿ. ಮತ್ತು ದೊಡ್ಡ ಕಿವಿ ಇಟ್ಟುಕೊಳ್ಳಿ ಕೇಳೋದಕ್ಕೆ. ಕಾರ್ಯತಃ ಮಾಡ್ಲಿಕ್ಕೆ ಸಾಧ್ಯ ಮಾಡ್ತಾ ಹಿಂಗೆ ಓದಿದ್ರೆ ಬಹುಶಃ ಇನ್ನು 10 ವರ್ಷದಲ್ಲಿ ನಮ್ಮ ಇದು ಆದರ್ಶವಾದ ಒಂದು ಜಿಲ್ಲೆ ಆಗುತ್ತೆ ಅಂತ ಯಾವಾಗಲೂ ಭಾವಿಸಿದ್ದೇನೆ. ಬಹಳ ಅತ್ಯುತ್ತಮವಾದಂಥ ಮಾತು. ಜಿಲ್ಲೆಯ ಬಗ್ಗೆ ಬಹಳ ಕಾಳಜಿ, ಕಳಕಳಿ ಮತ್ತು ಅತ್ಯಂತ ಆಗ್ಲಿಂದ ಸೂಚನೆಗಳನ್ನ ಕೊಟ್ಟಿದ್ದಾರೆ, ಸಲಹೆಗಳನ್ನು ಕೊಟ್ಟಿದ್ದಾರೆ, ಮಾರ್ಗದರ್ಶನಗಳನ್ನು ಕೊಟ್ಟಿದ್ದಾರೆ. ಅಂಥದ್ದೆಲ್ಲವೂ ಕೂಡ ಕಾರ್ಯರೂಪಕ್ಕೆ ಬರಬೇಕು ಅನ್ನುವಂಥದ್ದು ಕೂಡ ಪತ್ರಿಕೆಯ ಮತ್ತು ನಮ್ಮ ಚಾಮರಾಜ ಟಿವಿ ಸುದ್ದಿ ಬುದ್ಧಿಯ ಹಂಬಲ. ಆ ಕಾರಣಕ್ಕಾಗಿ ಇಂತಹ ವಿದ್ವಾಂಸರನ್ನೆಲ್ಲ ಆಹ್ವಾನಿಸಿ ಅದಕ್ಕೆ ಒಂದು ಒಳ್ಳೆಯ ಅವಕಾಶಗಳನ್ನು ಕಲ್ಪಿಸ್ಕೊಂಡಿದ್ದೇವೆ. ನಮ್ಮ ಮೂಲಕನೂ ಕೂಡ ಅಳಿಲು ಸೇವೆ ಆಗಬೇಕು ಅನ್ನುವಂಥ ಅಪೇಕ್ಷೆ ಇದೆ. ನಮ್ಮ ಅತ್ಯಂತ ಆತ್ಮೀಯವಾದಂತಹ ಸ್ವಾಗತವನ್ನು, ಅಭಿಮಾನವನ್ನು, ಆಹ್ವಾನವನ್ನು ಸ್ವೀಕರಿಸಿ ಪೂಜ್ಯರಾದಂತಹ ಮಲೆಯೂರು ಗುರುಸ್ವಾಮಿರವರು ಇಲ್ಲಿಗೆ ಆಗಮಿಸಿ ನಮ್ಮ ಜೊತೆ ಇದುವರೆಗೆ ಮಾತುಕತೆಯಲ್ಲಿ ತಮ್ಮ ಚೀಫ್ ಗೆಸ್ಟ್ ಚೇರ್ನಲ್ಲಿ ಕುಳಿತು ಬಹಳ ಉತ್ತಮವಾಗಿ ನಮ್ಮ ಜೊತೆಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಚಾಮರಾಜನಗರದ ಬಹುದೊಡ್ಡ ಪ್ರಗತಿಗೆ, ಅಭಿವೃದ್ಧಿಗೆ ಕಾರಣ ಆಗಲಿ ಅನ್ನುವಂತಹ ಚಿಂತನೆಗಳನ್ನು ಬಹಳ ಮುಕ್ತವಾಗಿ ಮಾತನಾಡಿದ್ದಾರೆ. ಅವರಿಗೆ ಅತ್ಯಂತ ಗೌರವಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ನಮಸ್ಕಾರ.